ಜಿಲ್ಲೆಯ ಹೈಟೆಕ್ ಕ್ರೀಡಾಂಗಣಕ್ಕೆ ಎದುರಾಗಿದೆ ಸಿಬ್ಬಂದಿ ಕೊರತೆ. ಸಿಬ್ಬಂದಿ ಬೇಕು ಅಂತ ಪತ್ರ ಬರೆದಿದ್ರೂ ಪ್ರಯೋಜನ ಇಲ್ಲ. ತುಮಕೂರಿನಲ್ಲಿ ಒಲಿಂಪಿಕ್ಸ್ ನಡೆದಿದ್ರೂ ನೇಮಕಾತಿ ಆಗದ ಸಿಬ್ಬಂದಿ. ತುಮಕೂರಿನಲ್ಲಿ ಸುಮಾರು 65 ಕೋಟಿ ವೆಚ್ಚದಲ್ಲಿ ಹೈಟೆಕ್ ಕ್ರೀಡಾಂಗಣವನ್ನ ನಿರ್ಮಾಣ ಮಾಡಲಾಗಿದ್ದು, ಇದೀಗ ಸಿಬ್ಬಂದಿ ಕೊರತೆಯಿಂದ ಸಂಕಷ್ಟಕ್ಕೆ ಸಿಲುಕಿದೆ. ರಾಜ್ಯಮಟ್ಟದ ಒಲಿಂಪಿಕ್ಸ್ಗಳಂತಹ ಪ್ರಮುಖ ಕ್ರೀಡಾಕೂಟಗಳು ಇಲ್ಲಿ ನಡೆದಿದ್ರೂ ಕ್ರೀಡಾಂಗಣದ ನಿರ್ವಹಣೆಗೆ ಅಗತ್ಯವಾದ ಸಿಬ್ಬಂದಿಯನ್ನ ಇದುವರೆಗೆ ನೇಮಕ ಮಾಡಲಾಗಿಲ್ಲ. ಇದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣ ಆಗಿದೆ. ತುಮಕೂರು ಜಿಲ್ಲೆಯಲ್ಲಿ ಇತ್ತೀಚೆಗೆ ರಾಜ್ಯಮಟ್ಟದ ಒಲಿಂಪಿಕ್ಸ್ ಯಶಸ್ವಿಯಾಗಿ ನಡೆದಿದೆ. ಇದೀಗ ಮೇ ತಿಂಗಳ ಮೊದಲ ವಾರ ತುಮಕೂರು ನಗರದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಮಹಿಳಾ ಓಪನ್ ಟೆನ್ನಿಸ್ ಚಾಂಪಿಯನ್ಶಿಪ್ ನಡೆಸಲು ಸಿದ್ಧತೆಗಳು ಆರಂಭವಾಗಿವೆ. ಹೀಗೆ ಜಿಲ್ಲೆಯಲ್ಲಿ ಹಲವು ರಾಜ್ಯ, ರಾಷ್ಟ್ರೀಯ ಮಟ್ಟದ ಕ್ರೀಡಾಕೂಟಗಳು ನಿರಂತರವಾಗಿ ನಡೀತಲೇ ಇದ್ದು, ಮುಂದಿನ ದಿನಗಳಲ್ಲಿ ಅಮಾನಿಕೆರೆಯಲ್ಲಿ ಜಲಕ್ರೀಡಾ ಅಕಾಡೆಮಿ, ಶೂಟಿಂಗ್ ಕೇಂದ್ರ ಆರಂಭಕ್ಕೆ ಸಿದ್ಧತೆಗಳು ಭರದಿಂದ ಸಾಗಿವೆ. ಆದರೆ ಎಲ್ಲಾ ಕ್ರೀಡೆಗಳ ಉಸ್ತುವಾರಿ ವಹಿಸಿಕೊಳ್ಳುವ ಇಲಾಖೆಯಲ್ಲಿ ಅಗತ್ಯ ಸಿಬ್ಬಂದಿಯೇ ಇಲ್ಲವಾಗಿದೆ. ಇನ್ನು ಪ್ರಸ್ತುತ ಹೈಟೆಕ್ ಕ್ರೀಡಾಂಗಣದಲ್ಲಿ ಒಬ್ಬರು ಸಹಾಯಕ ನಿರ್ದೇಶಕರು, ಪ್ರಥಮ ದರ್ಜೆ ಸಹಾಯಕರು ಮತ್ತು ಗ್ರೂಪ್ ಡಿ ಸೇರಿ 4 ಕಾಯಂ ಆಗಿ ಕೆಲಸ ಮಾಡುತ್ತಿದ್ದಾರೆ. ಇವರನ್ನ ಹೊರತುಪಡಿಸಿ 11 ಮಂದಿಯನ್ನ ಹೊರಗುತ್ತಿಗೆ ನೌಕರರಾಗಿ ನೇಮಿಸಿಕೊಳ್ಳಲಾಗಿದೆ. ಈ ಪೈಕಿ 6 ಜನ ವಿವಿಧ ತಾಲೂಕು ಕ್ರೀಡಾಂಗಣದಲ್ಲಿ ಕಾವಲುಗಾರರು. ಎಲ್ಲಾ ತಾಲೂಕುಗಳಲ್ಲಿ ಇಲಾಖೆಯಿಂದ ಜಿಮ್ ನಡೀತಾ ಇದೆ. ನಗರದ ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣದ ನಿರ್ವಹಣೆಗೆ ಒಬ್ಬ ಕಾವಲುಗಾರ, ಸ್ವಚ್ಛತೆಗೆ ಮತ್ತೊಬ್ಬರನ್ನ ನಿಯೋಜಿಸಲಾಗಿದೆ. ಇಬ್ಬರಿಗೆ ಇಡೀ ಕ್ರೀಡಾಂಗಣದ ಜವಾಬ್ದಾರಿ ನೀಡಿದ್ದು, ಈ ಸಿಬ್ಬಂದಿಯಿಂದ ಕೆಲಸ ಮಾಡಲಾಗ್ತಾ ಇಲ್ಲ. ಈ ವಿಚಾರವಾಗಿ ಕ್ರೀಡಾಪಟು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಸ್ಮಾರ್ಟ್ ಸಿಟಿಯಿಂದ ಸ್ಟೇಡಿಯಂ ಆದಮೇಲಿಂದ ಸಿಬ್ಬಂದಿ ಕೊರತೆ ತುಂಬ ಇದೆ. ಸಿಬ್ಬಂದಿ ಇಲ್ಲವೇ ಇಲ್ಲ. ಒಬ್ಬರು ಮಾತ್ರ ಸಿಬ್ಬಂದಿ ಇರೋದು ಇಲ್ಲಿ ಕ್ಲೀನಿಂಗ್ ಮಾಡೋದಕ್ಕೆ ಎಲ್ಲದಕ್ಕೂ. ಇಲ್ಲಿ ಕನಿಷ್ಠ ಪಕ್ಷ ಏನಿಲ್ಲ ಅಂದರೂ ಒಂದು 30 ಜನ ಆದರೂ ನಮಗೆ ಸ್ಟಾಫ್ಗಳು ಬೇಕಾಗುತ್ತೆ. 15ರಿಂದ 30 ಜನ ಸ್ಟಾಫ್ಗಳು ಬೇಕಾಗುತ್ತೆ. ಆಮೇಲೆ ಸೆಕ್ಯೂರಿಟಿ ಅಂತೂ ಇಲ್ಲವೇ ಇಲ್ಲ. ನೈಟ್ ಹೊತ್ತು ಆಮೇಲೆ ಈಗಲೂ ನೋಡಿ, ಯಾರು ಬೇಕಾದ್ರೂ ಒಳಗಡೆ ಹೋಗ್ಬೋದು, ಯಾರು ಬೇಕಾದ್ರೂ ಬರ್ಬೋದು. ಒಂದು ಸ್ಟೇಡಿಯಮ್ಮಲ್ಲಿ ಇಂಥ ಒಳ್ಳೆ ಸ್ಟೇಡಿಯಂ ಕಟ್ಟಿ ಒಂದು ಸೆಕ್ಯೂರಿಟಿ ಇಲ್ಲ ಅಂತ ಅಂದರೆ ಇಡೀ ಸಿಸ್ಟಮ್ಮೇ ಹಾಳಾಗೋಗುತ್ತೆ ಸ್ಟೇಡಿಯಮ್ದು. ಮತ್ತು ಇಲ್ಲೆಲ್ಲ ತುಂಬ ಒಳಗಡೆ ಕ್ಯಾಮ್ರಾ ಇರ್ಬೋದು, ಬೇರೆದಿರ್ಬೋದು, ಎಲ್ಲ ಕಳ್ತನಗಳಾಗ್ತಾ ಇದೆ. ಯಾಕಂದರೆ ಸೆಕ್ಯೂರಿಟಿ ಇರೋದಿಲ್ಲ. ಆಮೇಲೆ ನಿಜವಾದ ಅಥ್ಲೆಟಿಕ್ಸ್ ಯಾರ್ಯಾರು ಇದ್ದಾರೆ, ಕ್ರೀಡಾಪಟುಗಳು ಯಾರ್ಯಾರು ಇದ್ದಾರೆ, ಅವ್ರಿಗೆ ಅಭ್ಯಾಸ ಮಾಡೋಕ್ಕಾಗ್ತಿಲ್ಲ. ಯಾಕಂದರೆ ಇಲ್ಲಿ ಔಟ್ಸೈಡ್ ಅವರು, ತುಂಬ ವಾಕಿಂಗ್ ಮಾಡೋರು, ಆಮೇಲೆ ಬೇರೆಯವರು ಎಲ್ಲ ಬಂದು ಇಲ್ಲಿ ಒಳಗಡೆ ಸೇರಿಕೊಂಡಾಗ ಕ್ರೀಡಾಪಟುಗಳಿಗೆ ಇಲ್ಲಿ ಜಾಗಿಂಗ್ ಮಾಡೋಕ್ಕಾಗಲ್ಲ, ಆಮೇಲೆ ವರ್ಕೌಟ್ಸ್ ಮಾಡೋಕ್ಕಾಗಲ್ಲ. ಇವೆಲ್ಲ ಸೆಕ್ಯೂರಿಟಿ ಇದ್ದರೆ ಅದನ್ನು ತಡೆ ಹಿಡಿಬೋದು. ಅವ್ರು ಇಲ್ಲೇ ತಡೆ ಹಿಡಿದು ಅವ್ರದ್ದು ID ಪ್ರೂಫ್ನೆಲ್ಲ ತೋರಿಸ್ಬಿಟ್ಟು ಬೇಕಾದ್ರೆ ಒಳಗಡೆ ಹೋಗ್ಬೋದು. ಇಲ್ಲಿ ಏನೂ ಆಗ್ತಾಯಿಲ್ಲ ಸರ್. ದಯಮಾಡಿ ಇದನ್ನು DC ಮೇಡಮ್ ಇರ್ಬೋದು, ಯಾಕಂದರೆ ಚೇರ್ಮನ್ ಬಂದು DC ಮೇಡಮೇ ಇದಕ್ಕೆ. ಆಮೇಲೆ ಸ್ಟೇಡಿಯಂ ಕಮಿಟಿ ಫಂಡಲ್ಲೂ ತುಂಬ ದುಡ್ಡಿದೆ, ಹತ್ತಿರ 80 ಲಕ್ಷ ತನಕ ದುಡ್ಡಿದೆ ನಂಗೆ ತಿಳಿದಿರೋ ಮಟ್ಟಿಗೆ. ಅದನ್ನೇ ಯೂಸ್ ಮಾಡಿಕೊಂಡು ಸ್ಟಾಫ್ಗಳಿಗೆ ಸಂಬಳ ಇರ್ಬೋದು, ಅದನ್ನೇ ಯೂಸ್ ಮಾಡ್ಕೊಂಡು ತೊಗೊಂಡ್ರೆ ಇನ್ನೂ ಸ್ಟೇಡಿಯಂ ಇನ್ನೂ ಉನ್ನತವಾಗಿ ಬೆಳಿಬೋದು ಸರ್. ಇನ್ನು ಕ್ರೀಡಾಂಗಣಕ್ಕೆ 30 ಮಂದಿ ಸಿಬ್ಬಂದಿ ನೇಮಕ ಮಾಡುವಂತೆ 3 ಬಾರಿ ಸರ್ಕಾರಕ್ಕೆ ಪ್ರಸ್ತಾವವನ್ನ ಸಲ್ಲಿಸಲಾಗಿದೆ. ಅನುಮತಿ ದೊರೆತ ನಂತರ ಭರ್ತಿ ಮಾಡಿಕೊಳ್ಳಲಾಗುವುದೆಂದು ಸಹಾಯಕ ನಿರ್ದೇಶಕ ರೋಹಿತ್ ಗಂಗಾಧರ್ ತಿಳಿಸಿದ್ದಾರೆ. ತುಮಕೂರಿನ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯಲ್ಲಿ ಈಗ ಸರ್ಕಾರದಿಂದ ನೇಮಕವಾಗಿರುವ ಒಂದು 3 ಹುದ್ದೆಗಳು ಇರ್ತದೆ. ಅದು ಬಿಟ್ಟರೆ ಹೊರಗುತ್ತಿಗೆ ನೌಕರರು ಅಂತ 11 ಜನ ಇರ್ತಾರೆ. ಈ 11 ಜನನ ನಮ್ಮ 10 ತಾಲೂಕುಗಳಿಗೆ ಹಾಗೂ ನಮ್ಮ ಕ್ರೀಡಾ ವಸತಿ ನಿಲಯಕ್ಕೆ, ನಮ್ಮ ಕಚೇರಿಗೆ ಹೀಗೆ ಕೆಲಸ ಸಾಮಾನ್ಯವಾಗಿ ನಡೀಲಿ ಅನ್ನೋ ಒಂದು ಕಾರ್ಯಕ್ಕೋಸ್ಕರ ನಾವು ಅವ್ರನ್ನ ಬಳಸ್ಕೊಳ್ತಾ ಇರ್ತೀವಿ. ಈಗಾಗಲೇ ಸಿಬ್ಬಂದಿ ಕೊರತೆ ಅಂತ ನಾವು ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದೀವಿ. ಅದು ಪ್ರೋಸೆಸ್ಸಲ್ಲಿದೆ. ಅದು ಇನ್ನೇನು ಈ ವರ್ಷ ನಮಗೆ ಜಾಸ್ತಿ ಆಗಿ ಕೊಡೋವಂಥ ನಿರೀಕ್ಷೆ ಇದೆ. ನಾವು ಪ್ರತಿ ವರ್ಷ ಏಪ್ರಿಲ್ ಮೇ ಅಲ್ಲಿ ಪತ್ರ ಬರಿತೀವಿ. ಓವರಾಲ್ ಜಿಲ್ಲೆಗೆ ಒಂದು 30 ಜನ ಬೇಕಾಗ್ತದೆ ಇವಾಗ ಎಕ್ಸಸ್ ಆಗಿ. ನಮ್ಮ ತುಮಕೂರು ಈ ಕ್ರೀಡಾಂಗಣಕ್ಕೆ ಒಂದು 15 ಜನ ಬೇಕಾಗ್ತದೆ. ಇಲ್ಲಿ ಸ್ಟೇಡಿಯಂ ಮೇಂಟೆನೆನ್ಸ್ಗೆ ಮತ್ತು ಈ ಕ್ಲೀನಿಂಗಿಗೆ ಹಾಗೂ ನಮ್ಮ ಲಾನ್ ಇದೆ, ಇದೆಲ್ಲ ಮೇಂಟೆನೆನ್ಸ್ಗೋಸ್ಕರ ನಾವು ಹೊರಗುತ್ತಿಗೆ ನೌಕರನ್ನ ಕೇಳ್ತಾ ಇದ್ದೀವಿ. ವಾಚ್ಮ್ಯಾನು
ಇದೆ, ಭದ್ರತಾ ಸಿಬ್ಬಂದಿ ಇವೆಲ್ಲ ಬೇಕಾಗ್ತದೆ ಅಂತಲೇ ನಾವು ನಮಗೊಂದು 15 ಜನ ಸಿಕ್ಕಿದ್ರೆ ನಮಗೆ ಸಫಿಷಿಯೆಂಟಾಗಿ ನಾವು ಚೆನ್ನಾಗಿ ಕಾರ್ಯನಿರ್ವಹಿಸೋಕ್ಕೆ ಒಂದು ಅನುಕೂಲ ಆಗುತ್ತೆ. ಒಟ್ಟಾರೆ ತುಮಕೂರು ನಗರವನ್ನ ಸ್ಪೋರ್ಟ್ಸ್ ಸಿಟಿ ಮಾಡಲು ಮುಂದಾಗಿರುವುದು ಸಂತೋಷದ ವಿಷಯ. ಆದರೆ ಅದಕ್ಕೆ ತಕ್ಕಂತೆ ಅಗತ್ಯ ಸಿಬ್ಬಂದಿಗಳನ್ನ ಕೂಡ ಸರ್ಕಾರ ನೇಮಕ ಮಾಡುವ ಮೂಲಕ ಕ್ರೀಡಾ ಸಿಟಿ ಮಾಡಲು ಸಹಕರಿಸಬೇಕಾಗಿದೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.